ಸರ್ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಾನು ಹೇಳದ್ನಲ್ಲ, ಸಮೀರನ್ನು ನಾನು ಒಂದು ಧರ್ಮಕ್ಕೆ ನಾನು ಸೀಮಿತ ಮಾಡ್ತಾ ಇಲ್ಲ, ಕೆಲವೊಂದಿಷ್ಟು ಕಿಡಿಗೇಡಿಗಳು ಆ ಥರ ಸೀಮಿತ ಮಾಡ್ತಾ ಇರೋದು. ಒಬ್ಬ ಹಿಂದೂ ಹೆಣ್ಣು ಮಗಳ ಪರವಾಗಿ ನಿಂತಿರೋದು, ಎಲ್ಲರೂ ಹೋರಾಡಬೇಕಾದ್ರಲ್ಲ. ಈ ವಿಷಯವಾಗಿ ನೀವೇನು ಹೇಳ್ತೀರಿ? ನಿಮ್ಮ ಚಾನೆಲ್ಗೆ ಧನ್ಯವಾದ. ನೀವು ಬಂದು ಕೇಳ್ತಾ ಇರೋದಕ್ಕೆ ಮಾತಿಗೆ. ಅದು ನಮ್ಮ ಸಮಾಧಿ ನಿಮ್ಮ ಸಮಾಧಿ ಇಲ್ಲ. ಇದು ಎಲ್ಲ ಹೆಣ್ಮಗುನೇ. ಅವನು ಮಾಡಿರೋದು ಒಳ್ಳೆ ಮನುಷ್ಯ, ಅದು ಒಳ್ಳೆ ಕೆಲಸ. ಯಾಕೆ ಅಂದರೆ ಅನ್ಯಾಯ ಆಗಬಾರ್ದು. ಯಾರು ಮಕ್ಕಳು ಇದ್ದರೆ ಮುಸ್ಲಿಂ ಹಿಂದೂ ಏನು ಜಾತಿ ಇಲ್ಲ, ಮಾರಿರೋದು ತಪ್ಪೇನೆ. ಅದು ಸಮೀರ್ ಇವತ್ತು ಒಳ್ಳೆ ಮಾತು ಮಾಡಿದ್ದಾನೆ, ನಾವು ಅವನಿಗೆ ಬೆಂಬಲ ಕೊಡ್ತೀನಿ. ಅವರು ಮಾತಾಡೋದಕ್ಕೆ ನಮ್ಮದೆಲ್ಲ ಪೂರ್ತಿ ಇಂಡಿಯಾ ಅವರ ಹತ್ರ ಸಪೋರ್ಟ್ನಲ್ಲಿ ಇದ್ದಾರೆ. ಯಾಕೆ ಅಂದರೆ ಅವ್ರು ಮಾಡಿರೋದು ಒಳ್ಳೆ ಕೆಲಸ. ಯಾರು ಮಾಡಿರೋದು ಕಳ್ಳ ಅವನು ಇನ್ನೂ ಬಂದಿಲ್ಲ, ಬಟ್ ಇನ್ನೂ ಅವ್ನು ಫ್ಲ್ಯಾಶ್ ಮಾಡಿದಾರಲ್ಲ, ಅದು ಮಾತಿರೋದು. ಅವ್ನು ಸಮೀರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಬೆಂಬಲ, ಎಲ್ಲ ದೇಶ ಬೆಂಬಲ ಅವ್ರು ಇದ್ದಾರೆ. ಅವರು ಯಾವಾಗ ಈ ವಿಡಿಯೋನ ಬಿಟ್ಬಿಟ್ರು, ಈಗಾಗಲೇ 1 ಕೋಟಿಗೂ ಅಧಿಕ ವ್ಯೂಸ್ ಪಡೆದಿದೆ. ಯೂಟ್ಯೂಬಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಒಂದಿಷ್ಟು ಜನ ಬೆದರಿಕೆ ಕರೆಗಳು ಬಂತವರಿಗೆ, ಯಾವುದೋ ಒಂದು ಬಲ, ಒಂದು ವರ್ಗ ಅವ್ರನ್ನ ಹೆದರಿಸೋ ಪ್ರಯತ್ನವನ್ನು ಮಾಡ್ತು. ನೀವು ಇದ್ರ ಪರವಾಗಿ ಯಾವ ರೀತಿಯಾಗಿ ನಿಂತ್ಕೊಳ್ತೀರಿ? ಮುಂದೆ ಏನಾದರೂ ಈ ಥರದೊಂದು ಸಂದರ್ಭ ಬಂದರೆ, ಹೋರಾಟದ ಸಂದರ್ಭ ಬಂದರೆ ಎಲ್ಲರೂ ಕೈ ಜೋಡಿಸ್ತೀರಾ ಅಂತ? ನಾವು ಯಾವಾಗ ಅಂದರೆ ಹಕ್ ಮಾತಕ್ಕೆ ಬಿಡಲ್ಲ. ಯಾರು ಇರಲಿ, ಅವರು ಹಿಂದೂ ಇರಲಿ ಮುಸ್ಲಿಂ ಇರಲಿ, ಯಾವುದು ತಪ್ಪು ಮಾತಿಗೆ ನಾವು ಬೆಂಬಲ ಇದೆ ನಮ್ಮ ಹತ್ರ. ಯಾರು ಇರಲಿ, ನಾವು ಎಲ್ಲ ಅಸೋಸಿಯೇಷನ್ ಇದ್ದಾರೆ, ಎಲ್ಲ ನಾವು ಅವ್ರ ಬೆಂಬಲ ಕೊಡ್ತೀನಿ ಅಂತ. ಯಾರೂ ಇರಲಿ, ಹಿಂದೂ ಮುಸ್ಲಿಂ ಏನಿಲ್ಲ. ಯಾರು ತಪ್ಪು ಮಾಡ್ತಾನೆ ಅವನು ಕಳ್ಳನೇ ಕಳ್ಳ. ಅವ್ರಿಗೆ ಫಾನ್ಸಿ ಆಗಬೇಕು, ಸುಸೈಡ್ ಮಾಡಬೇಕು ಅವನು, ಇಲ್ಲ ಅಂದರೆ ಪಬ್ಲಿಕ್ಗೆ ಬಿಡಬೇಕು, ಅವನಿಗೆ ಕಲ್ ಶಿಕ್ಷೆ ಆಗಬೇಕು. ಬೇರೆಯವ್ರು ಮಾಡಬಾರ್ದು, ಈ ಥರ ಕಚರ ಕೆಲಸ ಮಾಡಬಾರ್ದು ಅಂತ ನನ್ನ ಮಾತು. ಶಾನವಾಜ್, ಮೊಹಮ್ಮದ್ ಶಾನವಾಜ್ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವೈರಲ್ ಆಗ್ತಾ ಇದೆ ಅಂತ. ಒಬ್ಬ ಸಮೀರ್ ಮುಸ್ಲಿಂ ಕಮ್ಯುನಿಟಿ ಹುಡುಗ ಅಂತ ಕೆಲವೊಬ್ಬರು ಆ ಥರದೊಂದು ಮನಸ್ಥಿತಿಯ ವ್ಯಕ್ತಿಗಳು ಕೂಡ ಆ ಥರ ಮಾತನಾಡ್ತಾರೆ. ನೀವು ಸೌಜನ್ಯ ಕೇಸ್ನ ಹೇಗೆ ನೋಡ್ತಿದ್ದೀರಿ, ಹೇಗೆ ಸಪೋರ್ಟ್ ಮಾಡ್ತೀರಿ, ಜೊತೆಗೆ ಸಮೀರ್ನ ಹೇಗೆ ಸಮರ್ಥಿಸ್ಕೊಳ್ತೀರಿ? ಸರ್, ಸೌಜನ್ಯ ಕೇಸ್ ಬಂದುಬಿಟ್ಟು 2012ಇಂದನೇ ಇರೋದು. 2012ಇಂದ ಇಲ್ಲಿವರೆಗೂ ಸಾಲ್ವೇ ಆಗಿಲ್ಲ. ಸೊ ಪೊಲೀಸ್ ಆಗಿರ್ಬೋದು, ಅಲ್ಲಿನ ರಾಜಕೀಯ ಇಂಪ್ಲಿಮೆಂಟ್ಸ್ಗಳಾಗಿರ್ಬೋದು, ಆವಾಗಲೇ ಮನಸ್ಸು ಮಾಡಿದ್ರೆ ಆವಾಗಲೇ ಸಾಲ್ವ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ತನಕ ಬಿಟ್ಕೊಂಡು ಬಂದಿದ್ದಾರೆ ಅಂತ ಅಂದರೆ ಅಲ್ಲಿದಲ್ಲೇ ಮುಚ್ಚಕ್ಕೆ ನೋಡ್ತಿದ್ದಾರೆ. ಅಲ್ಲಿರೋಂಥ ಪವರ್ಫುಲ್ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಿದಲ್ಲೇ ಮುಚ್ಚಕ್ಕೆ ನೋಡ್ತಾರೆ. ಅದರ್ವೈಸ್ ಆವಾಗಲೇ ಸಾಲ್ವ್ ಮಾಡ್ಬೋದಾಗಿತ್ತು. ಸೊ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂತಂದರೆ ಒಳಗೊಳಗೆ ತುಂಬ ನಡೀತಿದೆ, ಅದಿನ್ನೂ ಸಾಲ್ವ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ಹೆಣ್ಮಗುಗೆ ನ್ಯಾಯ ಈ ವಿಷಯದಲ್ಲಿ ದೊಡ್ಡವರಿದ್ದಾರೆ ಅಂದರೆ ನ್ಯಾಯ ಸಿಗೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ತುಂಬ ಹೆಣ್ಮಕ್ಳು ಆಲ್ರೆಡಿ ನಾವು ನೋಡಿರ್ಬೋದು, ನಮ್ಮ ಹಿಸ್ಟ್ರಿಯಲ್ಲೇ ನೋಡ್ಬೋದು, ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿಯಲ್ಲೇ ನೋಡಿರ್ಬೋದು, ತುಂಬ ಹೆಣ್ಮಕ್ಳಿಗೆ ಈ ಥರ ಆಗಿದೆ. ಬಟ್ ನ್ಯಾಯ ಸಿಕ್ಕಿರೋದು 100% ಆಗಿದೆ ಅಂತಂದರೆ ನ್ಯಾಯ ಸಿಕ್ಕಿರೋದು ಎಷ್ಟು ಜನಕ್ಕೆ? ಅಮ್ಮಮ್ಮ ಅಂದರೆ ಲೆಕ್ಕ ಹಾಕಿದ್ರು ಕೂಡ 50% ಜನಕ್ಕೂ ಕೂಡ ನ್ಯಾಯ ಸಿಕ್ಕಿಲ್ಲ. ಸೌಜನ್ಯ ಕೇಸ್ ಆಗಿರ್ಬೋದು, ಮೊನ್ನೆ ಹೈದರಾಬಾದಲ್ಲಾಗಿರೋ ಕೇಸ್ ಆಗಿರ್ಬೋದು, ಯಾರಿಗೂ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ. ಮನ್ಸು ಮಾಡಿದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ಪ್ರಾಂಪ್ಟ್ ಆಗಿದ್ದರೆ ಇಷ್ಟೊತ್ತಿಗಾಲೇ ಯಾರು ರೇಪಿಸ್ಟ್ ಅಂತ ಕಂಡುಹಿಡ್ಬೋದಾಗಿತ್ತು. ಕಂಡುಹಿಡಿಯೋಕ್ಕಾಗಿಲ್ಲ. ಏನಕ್ಕೆ? ಒಳಗೊಳಗೆ ತುಂಬ ನಡೀತಾ ಇದೆ. ದಟ್ಸ್ ವೈ ಇದುವರೆಗೂ ಸಾಲ್ವ್ ಆಗೋಕ್ಕಾಗಿಲ್ಲ. ಅದು ಮುಂದೆ ಸಾಲ್ವ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸಮೀರ್ ವಿಡಿಯೋ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು ಆ್ಯಕ್ಚುಲ್ ಆಗಿ? ಪ್ರಾಬಬ್ಲಿ ಮೋಸ್ಟ್ ಆಫ್ ದ ಮೋಟಿವೇಶನ್ ವರ್ಡ್ ಅವ್ರು ಹೇಳೋದು. ನೋಡಿ, ಪ್ರಾಂಪ್ಟಾಗಿ ರೆಸ್ಪೆಕ್ಟ್ ಇದೆ ಸರ್, ಆ ವ್ಯಕ್ತಿ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಸೊ ಧರ್ಮಸ್ಥಳ ಅದು ಇದು ಏನು ಹೇಳ್ಬೋದೋ ಗೊತ್ತಾ, ಧರ್ಮಸ್ಥಳದ ಬಗ್ಗೆ ಬೇಕು ಅಂತಂದರೆ ಹೌದು ಇಷ್ಟಿತ್ತಾಗ ನೋಡ್ಕೋಬೋದು. ಬಟ್ ಇಲ್ಲಿ ಸಿಗಬೇಕಾಗಿರೋ ಒಂದು ಹೆಣ್ಮಗುಗೆ ನ್ಯಾಯ, ಅದು ಸಿಗಬೇಕು ಅನ್ನೋ ಕಾರಣಕ್ಕೆ ಧರ್ಮಸ್ಥಳ ವಿಷಯತೆ ಮಾತಾಡಿದ್ದಾರೆ. ಐ ರೆಸ್ಪೆಕ್ಟ್ ಹರ್ ಸರ್. ದಟ್ಸ್ ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು ಸರ್. ಆದರೆ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡೋದು ತಪ್ಪು, ಸೌಜನ್ಯ ಮಾತಾಡಿದ್ರೆ ಓಕೆ, ಪರವಾಗಿಲ್ಲ. ಅದಕ್ಕೆ ಸೌಜನ್ಯ ಕೇಸ್ಗೆ ಸಪೋರ್ಟ್ ಮಾಡ್ತೀವಿ. ಆ ಹುಡುಗನಿಗೆ, ಆ ಹುಡುಗಿಗೋಸ್ಕರ ಅಷ್ಟೇ, ಧರ್ಮಸ್ಥಳದ ಬಗ್ಗೆ ಮಾತಾಡಲ್ಲ. ಅದು ಕೆಟ್ಟದ್ದು ಮಾಡಿದಾರಲ್ಲ ಅವ್ರ ಬಗ್ಗೆ ಬೇಕಾದ್ರೆ ಮಾತಾಡ್ತೀವಿ. ಯಾರೋ ಹುಡುಗ ಸಮೀರ್ಗೆ ಸಪೋರ್ಟ್ ಮಾಡ್ತೀವಿ ಸರ್. ಈಗ ಕೆಲವೊಬ್ಬರು ಅದನ್ನು ಕಮ್ಯುನಿಟಿ ವೈಸು ಇಲ್ಲ, ನಮ್ಮ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಿಕ್ಕೆ ಈ ಥರ ಮಾಡ್ತೀಯಾನೆ ಅನ್ನೋ ಒಂದು ಆರೋಪ ಕೇಳಬೇಕು. ಇಲ್ಲ ಸರ್, ಅವರು ಹೇಳಿದ್ದು ಒಂದು ತಪ್ಪೇನೆ. ಯಾಕೆಂದರೆ ಇದು ಮುಜರಾ ಇಲಾಖೆಗೆ ಸೇರಬೇಕಾಯ್ತು, ಗೌರ್ಮೆಂಟಿಗೆ ಸೇರಬೇಕು ಅಂತ ಹೇಳಿದ್ದು ತಪ್ಪು. ಯಾಕೆಂದರೆ ಮಸೀದಿಗಳು ಯಾವ ಗೌರ್ಮೆಂಟಿಗೆ ಸೇರಿಲ್ಲ ಅಲ್ವಾ. ಹಂಗಾಗಿ ಅವ್ರು ಒಂದೊಂದು ತಪ್ಪು, ಒಂದೊಂದು ಕರೆಕ್ಟಾಗಿದೆ. ಅವ್ರವ್ರ ಇಷ್ಟ ಸರ್. ಅದು ಒಟ್ಟಾರೆಯಾಗಿ ಸೌಜನ್ಯ ವಿಚಾರವಾಗಿ ಏನು ಹೇಳ್ತೀರಿ? ಅದು ಇಂದಿಗೂ ಕೂಡ ಅನ್ಸಾಲ್ವ್ಡ್ ಆಗಿರೋದು, ಅದು ಮತ್ತೇನಾದರೂ ಪುನರ್ ತನಿಖೆಗೆ ಬರಬೇಕು, ಮತ್ತು ಮರು ತನಿಖೆ ಆಗಬೇಕು? ಬರಬೇಕು ಸರ್. ಹೆಣ್ಮಕ್ಳ ವಿಷಯದಲ್ಲಿ ಬರಲೇಬೇಕು. ಯಾಕೆಂದರೆ ಒಂದು ನಮ್ಮನೆ ಹೆಣ್ಮಕ್ಳೆಲ್ಲ ಬೇರೆ ಯಾರು ಹೆಣ್ಮಕ್ಳೆಲ್ಲ, ಈಗ ಮೀಡಿಯಾದವ್ರು ನೀವೇನೆ ಏನು ಅನ್ಕೊಂಬೇಡಿ. ನಮ್ಮ ಬಾಸ್ ವಿಷಯ ಬಂದಾಗ ಅಲ್ಲಿಗೆ ಐ ಲೆವೆಲ್ ಹೋಗಿ ತೋರಿಸಿದ್ರ, ಅದೇ ಸೌಜನ್ಯ ವಿಷಯಕ್ಕೆ ಯಾರೂ ತೋರಿಸ್ತಾ ಇಲ್ಲ. ಈಗ ಹುಡುಗ ಸಮೀರ್ ಒಬ್ಬ ಧೈರ್ಯ ಮಾಡೋದಕ್ಕೋಸ್ಕರ
ಇವತ್ತು ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ, ಮುಸ್ಲಿಮ್ಸ್ ಹುಡುಗ ಅಂತ. ಹಿಂದೂ ಹುಡುಗಿನ ಬಗ್ಗೆ ತಾನೇ ಮಾತಾಡ್ತಾ ಇರೋದು ಅವನು. ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ನೀವು ಧ್ವನಿ ಎತ್ತಿ ಯಾಕೆ ಮಾತಾಡಲ್ಲ ನೀವು? ಡಿಜಿಟಲ್ ನ್ಯೂಸ್ ಚಾನಲ್ ಸರ್, ನಾವಂತೂ ಆರಂಭದಿಂದಲೂ ನಿಂತೇ ಇಲ್ಲ. ಕೆಲವೊಂದು ಸ್ಯಾಟಲೈಟ್ ಚಾನಲ್ಗಳು ತೋರಿಸದೇ ಇರ್ಬೋದು. ತುಂಬ ಚಾನಲ್ಗಳಿವೆ, ಒಂದೆರಡಲ್ಲ ಮೂರಲ್ಲ ಸರ್, ಬೇಜಾನ್ ನ್ಯೂಸ್ ಚಾನಲ್ ಇವೆ. ಅವ್ರು ಯಾರು ಮಾತಾಡ್ತಾ ಇಲ್ಲ, ಎಲ್ಲ ಕಾಸಿಗೆ ಮಾತಾಡ್ತಾವ್ರ. ಕೇಳಿ, ಪ್ರಶ್ನೆ ಕೇಳಿ. ಅದೇ ಸರ್, ಕಾಸಿಗೆ ಮಾತಾಡ್ತಾವ್ರ, ಕೇಳಿ. ಈಗ ನೀವೇ ಮಾತಾಡ್ತೀರಲ್ವಾ, ಈಗ ನೀವೇನು ದುಡ್ಡು ತೊಗೊಂಡೇನಾರ ಇದು ಮಾಡ್ತಾ ಇದ್ದೀರಾ ಅಷ್ಟೇ ಸರ್, ಇನ್ನೇನಿದೆ. ಏನು ಸರ್ ಹೆಸರು? ಮನೋಹರ ಸರ್. ಫಸ್ಟು ಹ್ಯುಮ್ಯಾನಿಟಿ ಹಂಗೆ ಬಂದರೆ ಫಸ್ಟು ನಾವು ನೋಡೋದು ಇದು ಜಾತಿ ಧರ್ಮ ಅದೆಲ್ಲ ಬಿಟ್ಟು ಅದೇನಾಗಿರೋದು ಅದು 11 ಇಯರ್ಸಿಂದ ಅನ್ಸಾಲ್ವ್ ಆಗಿರೋದು ಕೇಸು. ನಮ್ಮ ಸರ್ಕಾರ ಏನು ಮಾಡ್ತಾಯಿದೆ ಸರ್? 11 ಇಯರ್ಸಿಂದ ಫಸ್ಟು ಸಮೀರ್ ಮಾಡಿದಾನೋ ಯಾನೋ ರಾಕೇಶ್ ಸಾಗರ್ ಮಾಡಿರ್ಬೋದು, ಹುಡುಗಿ ಅಲ್ವಾ ಸರ್? ನಮ್ಮ ಮನೆ ಹುಡುಗಿರಿಗೆ ಯಾರಿಗಾದ್ರು ಆಗಿದ್ರು ಅದು ನಮ್ಮ ಸಿಸ್ಟರೇ ಅಲ್ವಾ ಸರ್? ಸೌಜನ್ಯ ಆದ್ರೂ ಅದು ಆಗಲೇಬೇಕು ಸರ್, ಅದು ನ್ಯಾಯ. ಇವಾಗ ಹೈಕೋರ್ಟಲ್ಲಿ ಅಪೀಲ್ ಆಗಿದೆ. ಇವಾಗ ನಾವೆಲ್ಲ ಸಮೀರ್ ಸಪೋರ್ಟಲ್ಲಿದ್ದೀವಿ, ಸೌಜನ್ಯಗೆ ಜಸ್ಟಿಸ್ ಬೇಕು ಅಂತಲೇ ಇದ್ದೀವಿ ನಾವು. ಇದು ಮಾಡಲೇಬೇಕು ಸರ್. ಸಮೀರ್ಗೆ ಎಷ್ಟು ಧೈರ್ಯ ತುಂಬ್ತಿರ್ತಾರೆ ಸರ್ ಇಂಥ ಸಂದರ್ಭದಲ್ಲಿ? ಇಡೀ ಕನ್ನಡಿಗರು ಎಲ್ಲರೂ ಒಟ್ಟಾಗಿ ನಿಂತಿರೋದು, ದೇಶ ವಿದೇಶಗಳಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ನಿಂತಿರೋದು. ನಾನು ನಿಮ್ಮ ಪರವಾಗಿದ್ದೀನಿ, ಮುಸ್ಲಿಮ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀನು ನಮ್ಮ ಬ್ರದರ್ ಅಂತ ನಿಂತಿದ್ದಾರೆ. ನೀವು ಹೇಗೆ ನಿಲ್ತಿರೋದು ಸರ್? ಫಸ್ಟ್ ಆಫ್ ಆಲು ಅವ್ನು ಸಮೀರ್ ಅಂತ ನಮಗೆ ಗೊತ್ತೇ ಇರಲಿಲ್ಲ ಸರ್, ಯಾರಂತ ಫಸ್ಟ್ ಆಫ್ ಆಲ್ ನನಗೆ ಗೊತ್ತೇ ಇರಲಿಲ್ಲ. ಯೂಟ್ಯೂಬಿಂದ 2 ದಿವಸದಿಂದ ಎಷ್ಟು ವೈರಲ್ ಆಗ್ತಾಯಿದೆ ಅಂದರೆ ಅವನಿಗೆ ಧೈರ್ಯಗೆ ತುಂಬ 100% ಅವನಿಗೆ ಸಪೋರ್ಟ್ ಮಾಡಬೇಕು ಸರ್. ಆದರೂ ಮುಸ್ಲಿಮ್ ಆಗಿರ್ಬೋದು ಸರ್, ಆದರೂ ಸೌಜನ್ಯಗೆ ಸಪೋರ್ಟ್ ಮಾಡ್ತು. ತುಂಬ ದೊಡ್ಡ ಇದು ಸರ್, ಅಷ್ಟು ದೊಡ್ಡ ಮನೆಯವ್ರಿಗೆಲ್ಲ ಅವನು ಒಂದು ರೈಟ್ಸ್ಗೆ ಇದು ಮಾಡಿದಾನಲ್ವ, ಅದೇ ದೊಡ್ಡ ಪ್ರೌಡ್ ಆಗುತ್ತೆ ಸರ್ ಅವನಿಂದ. ಅವನಿಗೆ ನಾವು ಆಲ್ವೇಸ್ ಸಪೋರ್ಟಲ್ಲಿದ್ದೀವಿ ಸರ್. ನಾವು ಮಗಳಿಗಾಗಿರ್ತಕ್ಕಂಥ ನೋವು, ಅವ್ರು ಯಾವ ರೀತಿಯ ಬರ್ಬರವಾಗಿ ದೈಹಿಕವಾಗಿ ಯಾವ ರೀತಿಯ ಟಾರ್ಚರ್ ಕೊಟ್ಟು ಆಕೆಯನ್ನು ಕೊಲ್ಲಲಾಯಿತು ಅನ್ನೋದು ಗೊತ್ತೇ ಇದೆ. ಈ ಥರ ಕೇಸ್ಗಳು ನೋಡಿದ ನಮಗೇನು ಗೊತ್ತೇ ಇರಲಿಲ್ಲ ಸರ್. ಸೌಜನ್ಯ ಅಂತ ಪ್ರಾಮಿಸ್ ಇಲ್ಲದೆ ಸೌಜನ್ಯ ಅಂತಲೇ ಗೊತ್ತಿರಲಿಲ್ಲ. 39 ಮಿನಿಟ್ಸ್ 40 ಮಿನಿಟ್ಸ್ ವೀಡಿಯೋ ನೋಡಿದಾದ್ಮೇಲೆ ಗೊತ್ತಾಯಿತು ಇದು ಸೌಜನ್ಯ ಕೇಸ್ ಏನಿದು ಮುಚ್ಚಿಕ್ಕಿರೋದು 11 ಇಯರ್ಸಿಂದ. ಇವಾಗ ಓಪನ್ ಆಗ್ತಾ ಇರೋದು ಹೈಕೋರ್ಟಿಂದ ಏನಾಗಿರೋದು ಅದೆಲ್ಲ ಇವಾಗ ಗೊತ್ತಾಗ್ತಾ ಇರೋದು. ಇಲ್ಲಾಂದರೆ ಸೌಜನ್ಯನೂ ಗೊತ್ತಿರಲಿಲ್ಲ, ಸಮೀರು ಗೊತ್ತಿರಲಿಲ್ಲ. ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದನೇ ನಮಗೆಲ್ಲ ಗೊತ್ತಾಗಿದ್ದು. ಇವಾಗ ಗೊತ್ತಾಗಿದೆ, ಇವಾಗ ಹಿಂಗೆ ಮುಚ್ಚಾಗಬಾರ್ದಿದ್ದು. ಇವಾಗ ಏನಿದೆ ಅದು ನ್ಯಾಯ ಬೇಕು ಸರ್, ಅಷ್ಟೇ ನಾವು ಕೇಳೋದು. ಒಗ್ಗಟ್ಟಾಗ್ತೀರಿ ಸರ್ ಏನಾದ್ರು ಈ ಥರದ್ದು? ಸರ್ ಖಂಡಿತ ಒಂದು ಹೆಣ್ಮಗುಗೆ ನಾವೆಲ್ಲ ಒಗ್ಗಟ್ಟಾಗಲೇಬೇಕು ಸರ್, ಆಗ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ನಾವು ಅನೇಕರು ಭಾಳಷ್ಟು ಜನ ಈ ಧರ್ಮದ ನಡುವೆ ಕಲಾಗಳನ್ನು ಬಿತ್ತಲಕ್ಕಿಸ್ತಾರೆ. ಅಂಥವ್ರ ನಡುವೆ ಒಳ್ಳೆ ವ್ಯಕ್ತಿತ್ವಗಳು ಇರ್ತಾರೆ. ನೀವು ನೋಡಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದೀರಿ. ನಾವು ಮತ್ತೆ ಬರ್ತೀವಿ, ಹೋರಾಟಕ್ಕೆ ಬರ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಈ ಮನಸ್ಸು ಖಂಡಿತ ಸರ್. ನಾವು ಆಲ್ವೇಸ್ ಓಡಾಡ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಮೊಹಮ್ಮದ್ ಅಲೀಂ ಪಾಷಾ.